ಗುಡ್ ಆಫ್ಟರ್ನೂನ್ ಮಕ್ಕಳೇ. ಇವತ್ತು 4th ಸ್ಟ್ಯಾಂಡರ್ಡ್ ಅವ್ರಿಗೆ ಕನ್ನಡ ಲೆಸನನ್ನು ಮಾಡ್ತಾಯಿದ್ದೀನಿ. ಯಾವುದು ಅಂತ ಹೇಳಿದ್ರೆ ವೀರ ಅಭಿಮನ್ಯು ಅಂತ. ಇದು ಕೌರವ ಮತ್ತು ಪಾಂಡವ ಕುರುಕ್ಷೇತ್ರದಲ್ಲಿ ನಡೆದಂತಹ ಒಂದು ದೃಶ್ಯವನ್ನು ಇಲ್ಲಿ ನಿಮಗೆ ಈ ಒಂದು ತರಗತಿಯಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ವೀರ ಅಭಿಮನ್ಯು ಅನ್ನೋ ಒಂದು ಪಾಠದಲ್ಲಿ 3 ರೀತಿಯಾದಂತಹ ಒಂದು ದೃಶ್ಯ ನಡೆಯುತ್ತೆ. ಆ 3 ರೀತಿಯಾದಂತಹ ದೃಶ್ಯಗಳನ್ನು ಇಲ್ಲಿ ನಿಮಗೆ ಪಾಠದಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಫಸ್ಟು ಈ ಪಾಠವನ್ನು ಓದ್ತೀನಿ, ತದನಂತರ ನಿಮಗೆ ಇದರ ಅರ್ಥವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಪಾಠ 11 ವೀರ ಅಭಿಮನ್ಯು. ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. 12ನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು. ದೃಶ್ಯ 1. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ಅಭಿಮನ್ಯು: ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಧರ್ಮರಾಯ: ಬಾ ಮಗು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮನಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಶಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಹೀಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ಅಭಿಮನ್ಯು: ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ? ಧರ್ಮರಾಯ: ಏನು ಇದು ಚಿಕ್ಕ ವಿಷಯವೇ ಕಂದ? ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಅಭಿಮನ್ಯು: ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಧರ್ಮರಾಯ ಅಭಿಮನ್ಯುವಿನ ಮಾತುಗಳನ್ನು ಕೇಳಿ ಮನದಲ್ಲೇ ಹೆಮ್ಮೆ ಪಡುತ್ತಾ: ಭೇಷ್ ಕುಮಾರ, ನಿನ್ನ ಪರಾಕ್ರಮದ ಮಾತನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪಡೆದ ನಾವೇ ಧನ್ಯರು. ಆದರೆ ಅಭಿಮನ್ಯು: ಆದರೆ ಹಾಗೆಂದರೇನು ದೊಡ್ಡಪ್ಪ? ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ? ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ. ಧರ್ಮರಾಯ: ಹೌದು ಮಗ, ನೀ ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ. ಆದರೆ ಆ ಘನಘೋರ ಯುದ್ಧವು ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ. ಅಭಿಮನ್ಯು: ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಹರಸಿ ಕಳಿಸಿ ದೊಡ್ಡಪ್ಪ. ಭೀಮಸೇನ: ಭಲೆ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಧರ್ಮರಾಯ: ಇದೇನು ಭೀಮಸೇನ ನೀನು ಹೇಳುತ್ತಿರುವುದು? ಅಭಿಮನ್ಯು ಇನ್ನೂ ಮಗು, ಅವನನ್ನು ಯುದ್ಧಕ್ಕೆ ಕಳುಹಿಸುವುದು ನನಗೆ ಸರಿ ಕಾಣಿಸದು. ಭೀಮಸೇನ: ಅಣ್ಣ, ನೀನು ಚಿಂತಿಸಬೇಡ. ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ. ಧರ್ಮರಾಯ: ಆಯಿತು ಭೀಮಸೇನ, ನಿನ್ನ ಮಾತಿನಿಂದ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ನನ್ನ ಸಹಮತವಿದೆ. ನಾವೆಲ್ಲರೂ ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ. ಅಭಿಮನ್ಯು: ಬಹಳ ಸಂತೋಷ ದೊಡ್ಡಪ್ಪ, ನನ್ನನ್ನು ಆಶೀರ್ವದಿಸಿ ಎಂದು ಹೇಳಿ ಧರ್ಮರಾಯ ಭೀಮಸೇನರ ಪಾದಗಳಿಗೆ ನಮಸ್ಕರಿಸಿ ಹೊರಡುವನು. ದೃಶ್ಯ 2. ಸುಭದ್ರೆಯ ಅರಮನೆ. ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು. ಅಭಿಮನ್ಯು: ಅಮ್ಮ, ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನೀನು ನನ್ನನ್ನು ಹರಸಿ ಕಳುಹಿಸಿಕೊಡು. ಸುಭದ್ರೆ ದಿಗ್ಭ್ರಾಂತಳಾಗಿ: ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯಾ? ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಅಭಿಮನ್ಯು: ಏಕಮ್ಮ, ಈ ಸುಭದ್ರನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ? ನನ್ನನ್ನು ಹರಸಿ ಕಳುಹಿಸಿಕೊಡಮ್ಮ. ಸುಭದ್ರೆ: ಆಗಲಿ ಮಗು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಉತ್ತರೆಯ ಪ್ರವೇಶ. ಅಭಿಮನ್ಯು: ಬಾ ಉತ್ತರೆ, ಏಕೆ ನಿನ್ನ ವದನ ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ? ಉತ್ತರೆ: ಪ್ರಾಣಕಾಂತ, ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು, ಅದಕ್ಕಾಗಿಯೇ ಈ ರೀತಿಯ ಖಿನ್ನತೆ. ಅಭಿಮನ್ಯು: ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶೀಲನಾಗಿ ಹಿಂದಿರುಗುತ್ತೇನೆ. ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು. ಉತ್ತರೆ: ಆಗಲಿ
ಜಯವಿರುವ ತನಕ ಭಯವೇಕೆ, ಯುದ್ಧದ ಕ್ಷತ್ರಿಯರ ಧರ್ಮ ಹೋಗಿ ಬನ್ನಿ, ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ. ದೃಶ್ಯ 3. ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ರಥವನ್ನೇರಿ ಯುದ್ಧಭೂಮಿಗೆ ಪ್ರವೇಶ ಮಾಡುತ್ತಾನೆ. ಅಭಿಮನ್ಯು ಸಾರಥಿಯನ್ನು ಕುರಿತು: ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು. ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ. ಅಭಿಮನ್ಯು: ಬನ್ನಿರಿ ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿರಿ, ನಿಮ್ಮನ್ನೆಲ್ಲ ತರೆಗೆಲೆಗಳಂತೆ ತೂರಿ ಯಮಪುರಕ್ಕೆ ಕಳುಹಿಸುತ್ತೇನೆ. ದ್ರೋಣ, ಕರ್ಣ ಹಾಗೂ ಇತರ ಕೌರವ ಸೇನೆ ಸೇರಿ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನನ್ನು ಮುಗಿಸಲು ತಂತ್ರ ಹೂಡುವರು. ವೀರವೇಷದಿಂದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು. ಅಭಿಮನ್ಯು: ರಣಹೇಡಿಗಳೇ, ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ. ವೀರವೇಷದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತೀರಾ? ನಿಮಗೆ ಧಿಕ್ಕಾರವಾಗಲಿ. ದುರ್ಯೋಧನ: ಸೈಂಧವ ರಾಜ, ಬಿಡಬೇಡ. ಹೊಡೆಕರ್ಣ, ಜಯದ್ರಥ, ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳಿರಿ. ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರಮರಣ ಹೊಂದುವನು. ನೋಡಿ ಮಕ್ಕಳೇ, ಇಲ್ಲಿ ಒಂದು ಮೊದಲನೇ ದೃಶ್ಯದಲ್ಲಿ ಮತ್ತು ಎರಡನೇ ದೃಶ್ಯದಲ್ಲಿ ಮತ್ತು ಮೂರನೆಯ ದೃಶ್ಯದಲ್ಲಿ ನಾವು ಒಬ್ಬರು ಎಂಟ್ರಿಯನ್ನು ನಾವು ಇಲ್ಲಿ ನೋಡಬಹುದು. ಯಾವ ರೀತಿಯಾಗಿ ಅವರು ಪ್ರವೇಶವನ್ನು ಮಾಡ್ತಾರೆ, ಆ ಒಂದು ಪ್ರವೇಶದಲ್ಲಿ ಯಾವ ರೀತಿಯಾದಂತಹ ಸಂಭಾಷಣೆ ನಡೆಯುತ್ತೆ. ಅಭಿಮನ್ಯು ಆಗಿರಬಹುದು, ಧರ್ಮರಾಯ ಆಗಿರಬಹುದು, ಮತ್ತು ಭೀಮಸೇನ ಆಗಿರಬಹುದು, ಹಾಗೆ ಉತ್ತರೆ ಆಗಿರಬಹುದು, ಹೀಗೆ ಈ ಸುಭದ್ರೆ, ಇವರ ನಡುವೆ ನಡೆಯುವಂತಹ ಒಂದು ಸಂಭಾಷಣೆಯನ್ನು ಇಲ್ಲಿ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ನೋಡಿ ಹೇಳ್ತಾ ಇದ್ದೀನಿ, ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. ನೋಡಿ, ನಿಮಗೆ ತಿಳಿದಿದೆ, ಕುರುಕ್ಷೇತ್ರ ನೀವು ನೋಡಿದ್ದೀರಾ ಅಲ್ವಾ, ಕೇಳಿದ್ದೀರಾ, ಮೂವಿಲೂ ಕೂಡ ನೋಡಿರ್ತೀರಾ. ಹಾಗೆಯೇ ನೀವು ಕೆಲವೊಂದು ದೊಡ್ಡವರಿಂದ ನೀವು ಏನು ಮಾಡಿರ್ತೀರಾ, ಈ ಒಂದು ವಿಚಾರದ ಬಗ್ಗೆ ತಿಳ್ಕೊಂಡಿರ್ತೀರ. ಅಂದರೆ ಅಜ್ಜಿ ತಾತ ಅವ್ರು ಹೇಳ್ತಾ ಇರ್ತಾರಲ್ವ, ಹಾಗೆಯೇ ಇಲ್ಲೂ ಕೂಡ ಕೌರವ ಮತ್ತು ಪಾಂಡವರಿಗೆ ಒಂದು ಕುರುಕ್ಷೇತ್ರ ನಡೀತಾ ಇರುತ್ತೆ. ಅಲ್ಲಿ ದೊಡ್ಡದಾದಂತಹ ಒಂದು ಸಂಗ್ರಾಮ ಅಂತ ಹೇಳಿದ್ರೆ ಮಕ್ಕಳೇ, ಯುದ್ಧ ಅಂತ, ಆ ಒಂದು ಯುದ್ಧ ಅಥವಾ ಕದನ ಸಮರ ಅದು ನಡೀತಾ ಇರುತ್ತೆ. ನಡೀತಾ ಇದ್ದಂತಹ ಸಂದರ್ಭದಲ್ಲಿ 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ನೋಡಿ, ಅಲ್ಲಿ 12ನೆಯ ದಿನ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಒಂದು ದ್ರೋಣಾಚಾರ್ಯರು ಒಂದು ಚಕ್ರವ್ಯೂಹವನ್ನು ಏನು ಮಾಡಿರ್ತಾರೆ, ರಚನೆಯನ್ನು ಮಾಡಿರ್ತಾರೆ, ಅಂದರೆ ತಯಾರಿಸಿರ್ತಾರೆ. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೆ ಯಾರಿಗೂ ಗೊತ್ತಿರಲಿಲ್ಲ. ನೋಡಿ, ಈ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡಿರೋದು ಮತ್ತು ಅದನ್ನು ಸಿಕ್ಕಾಕೊಂಡ್ರೆ ಅದರಿಂದ ಯಾವ ರೀತಿಯಾಗಿ ತಪ್ಪಿಸ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಯಾರು ಗೊತ್ತಿತ್ತು ಅಂತ ಹೇಳಿದ್ರೆ, ಕೃಷ್ಣ, ಬಲರಾಮ ಮತ್ತು ಅರ್ಜುನ. ಅವ್ರು 3 ಜನಕ್ಕೆ ಬಿಟ್ಟರೆ ಇನ್ಯಾರಿಗೂ ಕೂಡ ಈ ಪಾಂಡವರಲ್ಲಿರುವಂತಹ ಉಳಿದ ವ್ಯಕ್ತಿಗಳಿಗೆ ಯಾರಿಗೂ ಕೂಡ ಇದು ಗೊತ್ತಿರಲಿಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ನಾವೇ ಒಂದೊಂದ್ಸಲಿ ಚೆಸ್ ಆಡಬೇಕಾದ್ರೆ ಯಾವ ರೀತಿ ಆಡಬೇಕು, ತುಂಬ ಕ್ಲೆವರು, ಅದ್ರ ಬಗ್ಗೆನೇ ತುಂಬ ಚೆನ್ನಾಗಿ ಆಡಿ ಪ್ರಾಕ್ಟೀಸ್ ಆಗಿರೋರು ಏನು ಮಾಡ್ತಾರೆ, ಚೆಸ್ನ ಚೆನ್ನಾಗಿ ಆಡ್ತಾರೆ ಅಲ್ವಾ. ಆ ಟೈಮಲ್ಲಿ ನಾವು ತಬ್ಬಿಬಾಗ್ಬಿಡ್ತೀವಿ. ಅದನ್ನು ಯಾವ ರೀತಿಯಾಗಿ ರಾಜರಾಣಿ ಯಾವ ರೀತಿಯಾಗಿ ಮಂತ್ರಿ ಅದನ್ನೆಲ್ಲ ಹೆಂಗೆ ನಡೆಸಬೇಕು ಅನ್ನೋದನ್ನು ಅವ್ರು ಪರ್ಫೆಕ್ಟಾಗಿ ತಿಳ್ಕೊಂಡಿರೋರ ಜೊತೆ ಆಡೋಕ್ಕೆ ಕೂತ್ಕೊಂಡಾಗ ನಾವು ತಬ್ಬಿಬಾಗ್ತೀವಿ ಅಲ್ವಾ. ಅದ್ರ ಬಗ್ಗೆ ಗೊತ್ತಿರೋರು ಚೆನ್ನಾಗಿ ಆಡ್ಕೊಂಡು ಹೊರಟೋಗ್ತಾರೆ. ಹಾಗೆಯೇ ಇಲ್ಲೂ ಕೂಡ ಏನು ಮಾಡಿದ್ದಾರೆ, ಒಂದು ಚಕ್ರವ್ಯೂಹವನ್ನು ರಚನೆ ಮಾಡಿದ್ದಾರೆ ಆ ಯುದ್ಧಕ್ಕೆ ಬೇಕಾದಂತಹ ಚಕ್ರವ್ಯೂಹವನ್ನು ಇವರು ಅದರಿಂದ ಸಿಕ್ಕಾಕೊಂಡ್ರೆ ಯಾವ ರೀತಿ ತಪ್ಪಿಸ್ಕೊಂಬರ್ಬೇಕು ಅನ್ನೋದು ಇವ್ರು 3 ಜನಕ್ಕೆ ಬಿಟ್ಟರೆ ಇನ್ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು. ಹೀಗೆ ಈ ವಿಚಾರವನ್ನು ಕೇಳಿಸ್ಕೊಂಡಾಗ ಈ ಭೀಮಸೇನ ಮತ್ತು ಧರ್ಮರಾಯ ಇಬ್ಬರಿಗೂ ಕೂಡ ಬಹಳ ಚಿಂತೆ ಕಾಡುತ್ತೆ. ಯಾವ ರೀತಿಯಾಗಿ ಇದನ್ನು ನಾವು ತಪ್ಪಿಸ್ಕೊಂಬರೋದು, ಯಾವ ರೀತಿಯಾಗಿ ಇದನ್ನು ಯುದ್ಧದಲ್ಲಿ ಉಪಯೋಗ ಮಾಡ್ತಾರೆ, ಅವರು ನಮ್ಮ ಮೇಲೆ ಪ್ರಯೋಗ ಯಾವ ರೀತಿ ಮಾಡ್ತಾರೆ ಅನ್ನೋದ್ರಿಂದ ಅವರು ಭಾಳ ಯೋಚನೆಯನ್ನು ಮಾಡ್ತಾ ಕೂತ್ಕೊತಾರೆ. ಚಿಂತಾಕ್ರಾಂತರಾಗೋದು ಅಂತ ಹೇಳಿದ್ರೆ ಯೋಚನೆಯನ್ನು ಮಾಡ್ತಾ ಕೂತ್ಕೊಳ್ಳೋದು ಅಂತ. ಈಗ ನೋಡಿ ಮಕ್ಕಳೇ, ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಮೊದಲನೇ ದೃಶ್ಯದಲ್ಲಿ
ಸಂಭಾಷಣೆ ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ಹೇಳಿದ್ರೆ, ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅಂತ ಮಕ್ಕಳೇ, ಈ ಪಾಂಡವರು ಕೃಷ್ಣ ಬಲರಾಮ ಅರ್ಜುನ ತಯಾರಿಸಿದಂತಹ ಚಕ್ರವ್ಯೂಹದ ಬಗ್ಗೆ ಅವರು ಏನು ಮಾಡ್ತಾ ಇದ್ದಾರೆ, ವಿಚಾರವನ್ನು ಅಲ್ಲಿ ಚರ್ಚೆ ಮಾಡ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಯಾರು ಬರ್ತಾರೆ, ಅಭಿಮನ್ಯುವಿನ ಪ್ರವೇಶ. ನೋಡಿ, ಅಲ್ಲಿಗೆ ಅಭಿಮನ್ಯು ಏನು ಮಾಡ್ತಾನೆ, ಪ್ರವೇಶವನ್ನು ಮಾಡ್ತಾನೆ. ಪ್ರವೇಶ ಮಾಡೋದು ಅಂತ ಹೇಳಿದ್ರೆ ಒಳಗಡೆ ಹೋಗ್ತಾನೆ. ನೋಡಿ, ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಕೂತಿರೋರು ಧರ್ಮರಾಯ ಮತ್ತು ಭೀಮಸೇನ ಇಬ್ಬರು ಕೂತಿದ್ದಾರೆ. ಅಲ್ಲಿ ನಿಂತಿರೋನು ಅಭಿಮನ್ಯು ಅಂತ. ಈಗ ಅಭಿಮನ್ಯು ಪ್ರವೇಶವನ್ನು, ಮನೆಯ ಒಳಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಅವನ ಒಂದು ಮಾತನ್ನು ಹೇಳ್ತಾ ಹೋಗ್ತಾನೆ. ನೋಡಿ, ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗುವಿರಿ? ಅವನು ಅಲ್ಲಿರುವಂತಹ ಭೀಮಸೇನ ಮತ್ತು ಧರ್ಮರಾಯನನ್ನು ಕೇಳ್ತಾನೆ. ದೊಡ್ಡಪ್ಪ, ನೀವು ಏನಕ್ಕೆ ಇವತ್ತು ಬಹಳ ಚಿಂತೆಯನ್ನು ಮಾಡ್ತಾ ಕೂತಿದ್ದೀರಾ, ಬಹಳ ಯೋಚನೆಯನ್ನು ಮಾಡ್ತಾ ಇದ್ದೀರಾ ಅಂತ ಏನು ಮಾಡ್ತಾರೆ, ಅಭಿಮನ್ಯು ಕೇಳ್ತಾನೆ. ಧರ್ಮರಾಯ, ಬಾ ಮಗು ಅಭಿಮನ್ಯು, ಬಾ ಮಗು ಅಭಿಮನ್ಯು ಅಂತ ಹೇಳ್ಬಿಟ್ಟು ಧರ್ಮರಾಯ ಆ ಅಭಿಮನ್ಯುವನ್ನು ಒಳಗಡೆಗೆ ಕರೆಸ್ತಾರೆ. ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಆಗ ಹೇಳ್ತಾರೆ, ಏನೂ ಇಲ್ಲಪ್ಪ, ಇವತ್ತಿನ 12ನೆಯ ದಿನದಲ್ಲಿ ಈ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ದ್ರೋಣಾಚಾರ್ಯರು ಏನು ಮಾಡ್ತಾ ಇದ್ದಾರೆ, ಆ ಯುದ್ಧ ನಡೆಯುವಂತಹ ಭೂಮಿಯಲ್ಲಿ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡಿಟ್ಟಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮನಿಗೆ ಮಾತ್ರ ಗೊತ್ತು. ಆಗ ಹೇಳ್ತಾರೆ, ನೋಡಪ್ಪ, ಇದನ್ನು ಯಾವ ರೀತಿಯಾಗಿ ಭೇದಿಸಬೇಕು, ಅಂದರೆ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು, ಹೊಡಿಬೇಕು, ಅದನ್ನು ಮುರಿದು ಹಾಕಬೇಕು ಅನ್ನೋ ಒಂದು ವಿದ್ಯೆ ನಿನ್ನ ತಂದೆಯಾದಂತಹ ಅರ್ಜುನ, ಶ್ರೀಕೃಷ್ಣ ಮತ್ತು ಬಲರಾಮ ಈ ಮೂವರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾನೆ. ಯಾರಿಗೆ? ಧರ್ಮರಾಯ ಯಾರಿಗೆ ಹೇಳ್ತಾನೆ? ಅಭಿಮನ್ಯುವಿಗೆ ಹೇಳ್ತಾನೆ. ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಶಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಆದರೆ ಈಗಿನ ಒಂದು ಸಂದರ್ಭದಲ್ಲಿ ಕಾರಣಾಂತರದಿಂದ, ಅನಿವಾರ್ಯವಾಗಿ ಅಂತ ಹೇಳಿದ್ರೆ ಕಾರಣಾಂತರದಿಂದ ಏನಾಗಿದ್ದಾರೆ, ಒಬ್ಬ ರಾಕ್ಷಸನನ್ನು ಏನು ಮಾಡಿದ್ದಾರೆ, ಅವರು ಎದುರಿಸಲು, ಅಂದರೆ ಯುದ್ಧವನ್ನು ಮಾಡಲಿಕ್ಕೆ, ಯುದ್ಧದಲ್ಲಿ ಸೋಲಿಸಲಿಕ್ಕೆ ಇವರು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ಆದರೆ ಈಗೇನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ, ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇಲ್ಲಿ ಕೂತಿದ್ದೀವಿ ಅಂತ ಧರ್ಮರಾಯ ಹೇಳ್ತಾನೆ. ಅದಕ್ಕೆ ಅಭಿಮನ್ಯು ಹೇಳ್ತಾನೆ, ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ? ಆಗ ಹೇಳ್ತಾನೆ, ಅಲ್ಲ ದೊಡ್ಡಪ್ಪ, ನೀವು ಇಷ್ಟೊಂದು ಚಿಕ್ಕ ವಿಷಯಕ್ಕೆ ನೀವು ಇಷ್ಟು ದೊಡ್ಡದಾಗಿ ಯೋಚನೆಯನ್ನು ಮಾಡ್ತಾ ಇದ್ದೀರಲ್ಲ, ಚಿಂತೆಯನ್ನು ಮಾಡ್ತಾ ಇದ್ದೀರಲ್ಲ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಧರ್ಮರಾಯ ಏನಂತ ಉತ್ತರ ಹೇಳ್ತಾನೆ ನೋಡೋಣ. ಏನು ಇದು ಚಿಕ್ಕ ವಿಷಯ ಬೇಕಂದ? ಏನು ಇದು ಚಿಕ್ಕ ವಿಷಯ ಅಂತ ಹೇಳ್ತಾ ಇದೆಯಾ ಮಗು ಅಂತ ಧರ್ಮರಾಯ ಕೇಳ್ತಾನೆ. ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಆಗ ಹೇಳ್ತಾರೆ ಧರ್ಮರಾಯ, ಇದು ಪಾಂಡವರಿಗೂ ಮತ್ತು ಕೌರವರಿಗೂ ಒಂದು ಬಿಲ್ವಿದ್ಯೆಯನ್ನು ಕಲಿಸಿದಂತಹ ಈ ದ್ರೋಣಾಚಾರ್ಯರು ರಚನೆ ಮಾಡಿರುವಂತಹ ಈ ಒಂದು ಚಕ್ರವ್ಯೂಹ ಬಹಳ ಸುಲಭವಾಗಿಲ್ಲ. ಅದನ್ನು ಹೇಗೆ ಒಡೆದು ಮುರಿದಾಕಬೇಕು ಅನ್ನೋದು ತುಂಬ ಸುಲಭವಾಗಿಲ್ಲ, ಅದು ಬಹಳ ಕಷ್ಟ ಆಗಿದೆ. ಅದನ್ನು ಭೇದಿಸೋದು, ಅದನ್ನು ಮುರಿದು ಹಾಕೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಮಗು ಅಂತ ಧರ್ಮರಾಯ ಅಭಿಮನ್ಯುಗೆ ಹೇಳ್ತಾನೆ. ಅದಕ್ಕೆ ಮತ್ತೆ ಪ್ರತ್ಯುತ್ತರವಾಗಿ ಅಭಿಮನ್ಯು ಹೇಳ್ತಾನೆ, ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಯಾಕೆ ಚಿಂತೆ ಮಾಡ್ತೀರಾ ದೊಡ್ಡಪ್ಪ, ಬಿಡಿ, ಚಿಂತೆ ಮಾಡಬೇಡಿ ಅಂತ ಹೇಳ್ತಾನೆ. ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ, ನನ್ನನ್ನು ಆಶೀರ್ವಾದಿಸಿ ಕಳುಹಿಸಿಕೊಡಿ. ನೀವು ಇದನ್ನೆಲ್ಲ ಚಿಂತೆ ಎಲ್ಲ ಬಿಟ್ಕೊಡಿ. ಆ ಚಕ್ರವ್ಯೂಹವನ್ನು, ಅವರು ರಚನೆ ಮಾಡಿರುವಂತಹ ಒಂದು ಭೇದಿಸಿರುವಂತಹ ಒಂದು ಚಕ್ರವ್ಯೂಹವನ್ನು ನಾನು ಹೋಗಿ ಅದನ್ನು ಮುರಿದು ಹಾಕಿ ಬರ್ತೀನಿ. ನನಗೆ ನಿಮ್ಮ ಆಶೀರ್ವಾದ ಬೇಕು. ನೀವು ನನ್ನನ್ನು ಆಶೀರ್ವಾದ ಮಾಡಿ ನೀವು ನನಗೆ ಈ ಒಂದು ಕೆಲಸಕ್ಕೆ ನೀವು ನನ್ನನ್ನು ಕಳುಹಿಸ್ಕೊಡಿ ಅಂತ ಕೇಳ್ತಾನೆ. ಧರ್ಮರಾಯ ಅಭಿಮನ್ಯುವಿನ ಮಾತುಗಳನ್ನು ಕೇಳಿ ಮನದಲ್ಲಿ ಹೆಮ್ಮೆ ಪಡುತ್ತಾ, ಭೇಷ್ ಕುಮಾರ, ನಿನ್ನ ಪರಾಕ್ರಮದ ಮಾತನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ಆಗ ಧರ್ಮರಾಯ ಏನು ಮಾಡ್ತಾನೆ, ಆ ಅಭಿಮನ್ಯುವಿನ ಒಂದು ಮಾತನ್ನು ಕೇಳ್ತಾ ಹೆಮ್ಮೆಯನ್ನು ಪಡ್ತಾನೆ. ಆ ಚಿಕ್ಕ ಮಗುವಿನ ಒಂದು ಮಾತನ್ನು ಕೇಳ್ತಾ ಹೆಮ್ಮೆ ಅಂತ ಹೇಳಿದ್ರೆ ಗೌರವವನ್ನು ಪಡ್ತಾನೆ. ಅದನ್ನು ತನ್ನ ಮಾತಿನ ಮೂಲಕ ವ್ಯಕ್ತಪಡಿಸಿಲ್ಲ, ತನ್ನ ಮನಸ್ಸಿನಲ್ಲಿ ಅವನು ಆ ಮಗುವಿನ ಮೇಲೆ ಗೌರವವನ್ನು ವ್ಯಕ್ತಪಡಿಸ್ತಾನೆ. ಭೇಷ್ ಕುಮಾರ, ಸಭಾಷ್ ಕುಮಾರ, ನಿನ್ನ ಒಂದು ಈ ಒಂದು ಪರಾಕ್ರಮ, ನಿನ್ನ ಒಂದು ಈ ಶೌರ್ಯದ ಮಾತುಗಳನ್ನು ಕೇಳಿ ನನಗೆ ಏನಾಗಿದೆ, ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಸಂತೋಷದಿಂದ
ನನಗೆ ಏನು ಮಾತಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ನನ್ನು ಪಡೆದ ನಾವೇ ಧನ್ಯರು. ಆದರೆ ಒಂದು ಮಾತನ್ನು ನಾನು ಹೇಳ್ತೀನಿ, ನಿನ್ನಂತಹ ಒಬ್ಬ ವ್ಯಕ್ತಿಯನ್ನು ಪಡ್ಕೊಂಡಂತಹ ನಾವು ಬಹಳ ಧನ್ಯರು, ಅಂದರೆ ಬಹಳ ಪುಣ್ಯವಂತರು ನಾವು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಧರ್ಮರಾಯ ಅಭಿಮನ್ಯುವಿಗೆ ಹೇಳ್ತಾನೆ. ಆದರೆ ಅಂತ ಹೇಳಿಬಿಟ್ಟು ನಿಲ್ಲಿಸ್ತಾನೆ. ಆಗ ಅಭಿಮನ್ಯು ಹೇಳ್ತಾನೆ, ಆದರೆ ಹಾಗಂದರೆ ಏನು ದೊಡ್ಡಪ್ಪ? ಅಲ್ಲ, ಆದರೆ ಅಂತ ಹೇಳ್ತಾ ಇದ್ದೀರಾ, ಹಾಗಂದ್ರೆ ಏನು ದೊಡ್ಡಪ್ಪ? ಮುಂದೆ ಏನೋ ವಿಚಾರ ಇದೆ, ಬಟ್ ಅವನು ಹೇಳಲಿಲ್ಲ, ಅದನ್ನು ಕಟ್ ಮಾಡ್ತಾನಲ್ಲಿ. ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ? ಆಗ ಅಭಿಮನ್ಯು ಹೇಳ್ತಾನೆ, ಯಾಕೆ ದೊಡ್ಡಪ್ಪ, ನೀವು ನನ್ನ ಒಂದು ಸಾಮರ್ಥ್ಯ, ನನ್ನಲ್ಲಿರುವಂತಹ ಒಂದು ಶಕ್ತಿಯ ಮೇಲೆ ನಿಮಗೆ ಡೌಟ್ ಇದೆಯಾ ಅಂತ ಕೇಳ್ತಾನೆ, ಭಯ ಇದೆಯಾ? ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ. ನೀವು ಹೆದರ್ಕೋಬೇಡಿ, ನನ್ನ ಮೈಯಲ್ಲಿ ಹರಿತಾ ಇರೋದು ಕೂಡ ಕ್ಷತ್ರಿಯ ವಂಶದ ಒಂದು ರಕ್ತ ನನ್ನ ಮೈಯಲ್ಲಿ ಹರಿತಾ ಇದೆ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ. ಅಷ್ಟೇ ಅಲ್ಲ, ನಾನು ಇಡೀ ಪ್ರಪಂಚ, ಜಗತ್ತು ಅಂತ ಹೇಳಿದ್ರೆ ಪ್ರಪಂಚ, ಈ ಪ್ರಪಂಚದಲ್ಲೇ ಹೆಸರುವಾಸಿಯಾದಂತಹ ಅರ್ಜುನನ ಮಗ ನಾನು ಅಂತ ಅಭಿಮನ್ಯು ಹೇಳ್ತಾನೆ. ಧರ್ಮರಾಯ, ಹೌದು ಮಗು, ನೀನು ಹೇಳುತ್ತಿರುವುದು ಮಾತುಗಳಲ್ಲಿ ಸಂದೇಹವೇ ಇಲ್ಲ. ಹೌದು, ನೀನು ಹೇಳ್ತಾ ಇರೋ ಮಾತುಗಳಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಸಂದೇಹ ಅಂತ ಹೇಳಿದ್ರೆ ಅನುಮಾನ ಏನೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಈ ಘನಘೋರ ಯುದ್ಧವು ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ. ಆದರೆ ಏನು ಅಂತ ಹೇಳಿದರೆ ಇದು ಬಹಳ ದೊಡ್ಡವರು ಮಾಡುವಂತಹ ಒಂದು ಯುದ್ಧ, ಒಂದು ಕಾಳಗ, ಒಂದು ಸಮರ ಇದು. ಆದರೆ ನಿನ್ನಂತಹ ಈ ಪುಟ್ಟ ಚಿಕ್ಕ ಒಂದು ಬಾಲಕ ಆ ಒಂದು ಯುದ್ಧವನ್ನು ಅಥವಾ ಚಕ್ರವ್ಯೂಹವನ್ನು ಭೇದಿಸುವಂತಹ ಒಂದು ವಯಸ್ಸು ಕೂಡ ನಿನ್ನದಲ್ಲ ಮಗ ಅಂತ ಹೇಳ್ತಾರೆ. ಅದಕ್ಕೆ ಅಭಿಮನ್ಯು ಹೇಳ್ತಾನೆ, ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ಆಗ ಅಭಿಮನ್ಯು ಹೇಳ್ತಾನೆ, ಚಿಂತೆ ಮಾಡಬೇಡಿ, ಯೋಚನೆ ಮಾಡಬೇಡಿ, ನಾನು ನನ್ನ ತಾಯಿಯ ಒಂದು ಗರ್ಭದಲ್ಲಿರಬೇಕಾದ್ರೆ ನಾನು ಶ್ರೀಕೃಷ್ಣ ಪರಮಾತ್ಮನ ಒಂದು ಕೃಪೆಯಿಂದ ನಾನು ಯಾವ ರೀತಿಯಾಗಿ ಈ ಒಂದು ಚಕ್ರವ್ಯೂಹವನ್ನು ಭೇದಿಸ್ಬೋದು ಅನ್ನೋದನ್ನು ಅವರ ಒಂದು ವಿಚಾರದಿಂದಲೇ ನಾನು ಏನು ಮಾಡ್ಕೊಂಡಿದ್ದೀನಿ, ತಾಯಿಯ ಗರ್ಭದಲ್ಲಿಯೇ ತಿಳ್ಕೊಂಡಿದ್ದೀನಿ ಅಂತ ಅಭಿಮನ್ಯು ಹೇಳ್ತಾನೆ. ನನ್ನನ್ನು ಹರಸಿ ಕಳಿಸಿ ದೊಡ್ಡಪ್ಪ, ನೀವೇನು ಬೇಡ, ನೀವೆಲ್ಲ ಒಂದು ನಿರ್ಮಲವಾದ ಮನಸ್ಸಿನಿಂದ ನನ್ನ ಒಂದು ಈ ಯುದ್ಧ ಭೂಮಿಗೆ ನೀವು ನನ್ನನ್ನು ಆಶೀರ್ವಾದ ಮಾಡಿ ನನ್ನನ್ನು ಕಳಿಸ್ಕೊಡಿ ದೊಡ್ಡಪ್ಪ ಅಂತ ಏನು ಮಾಡ್ತಾನೆ ಅಭಿಮನ್ಯು ಕೇಳ್ತಾನೆ. ಅದಕ್ಕೆ ಭೀಮಸೇನ ಹೇಳ್ತಾನೆ, ಭಲೆ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆಗ ಭೀಮಸೇನ ಹೇಳ್ತಾನೆ, ಸಭಾಷ್ ಕಣೋ ಕುಮಾರ, ವೆರಿ ಗುಡ್ ಕಣೋ ಅಂತ ಹೇಳ್ತೀವಲ್ವ ನಾವು, ನೀವು ಯಾರು ಹೋಮ್ವರ್ಕ್ ಮಾಡಿದ್ರೆ ಅಥವಾ ಹಾಗೆ ಒಳ್ಳೆ ಮಾರ್ಕ್ಸನ್ನು ತೊಗೊಬಂದರೆ ಮತ್ತು ಗೇಮ್ಸಲ್ಲಿ ಏನಾದ್ರು ಆಟ ಆಡಿದ್ರೆ ಸಭಾಷ್ ಅಂತ ಹೇಳ್ತೀವಲ್ವ, ಹಾಗೆಯೇ ಇಲ್ಲೂ ಕೂಡ ಭೀಮಸೇನ ಹೇಳ್ತಾ ಇದ್ದಾನೆ, ಭಲೆ ಕುಮಾರ, ನಿನ್ನ ಈ ಒಂದು ಪರಾಕ್ರಮದ ಈ ಶೌರ್ಯದ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದರೆ ನೀನು 100ಗೆ 100% ಈ ಒಂದು ಚಕ್ರವ್ಯೂಹವನ್ನು ನೀನು ಮುರಿದು ಹಾಕಿ ಒಂದು ಜಯವನ್ನು ಪಡ್ಕೊಂಡು ಬಂದೇ ಬರ್ತೀಯ, ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅನುಮಾನ ಇಲ್ಲ ಅಂತ ಭೀಮಸೇನ ಹೇಳ್ತಾನೆ. ಅದಕ್ಕೆ ಧರ್ಮರಾಯ ಹೇಳ್ತಾನೆ, ಇದೇನು ಭೀಮಸೇನ ನೀನು ಹೇಳುತ್ತಿರುವುದು? ಆಗ ಧರ್ಮರಾಯ ಹೇಳ್ತಾನೆ, ಭೀಮಸೇನ ಏನು ಅಂತ ಹೇಳ್ತಾ ಇದೆಯಾ, ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಾನೆ ಪ್ರಶ್ನೆಯನ್ನು. ಅಭಿಮನ್ಯು, ಇನ್ನೂ ಮಗು, ಅವನನ್ನು ಯುದ್ಧಕ್ಕೆ ಕಳುಹಿಸುವುದು ನನಗೆ ಸರಿ ಕಾಣಿಸದು. ಅಭಿಮನ್ಯು ಹೇಳ್ತಾನೆ, ಆಗ ಅವನು ಇನ್ನೂ ಚಿಕ್ಕ ಹುಡುಗ, ಮಗು, ಅವನು ಬಾಲಕ, ಅವನಿಗೆ ಇದ್ರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಯುದ್ಧವನ್ನು ಹೇಗೆ ಮಾಡಬೇಕು, ಕತ್ತಿಯನ್ನು ಹೇಗೆ ಇಟ್ಕೋಬೇಕು ಅನ್ನೋದೇ ಅವನಿಗೆ ಗೊತ್ತಿಲ್ಲ. ಅಂತ ಚಿಕ್ಕ ಹುಡುಗನನ್ನು ನೀನು ಈ ಯುದ್ಧಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದು ನನಗೆ ಯಾಕೋ ಸರಿ ಬರ್ತಾ ಇಲ್ಲ ಅಂತ ಏನು ಮಾಡ್ತಾನೆ ಅಭಿಮನ್ಯು ಹೇಳ್ತಾನೆ ಭೀಮಸೇನನಿಗೆ. ಅದಕ್ಕೆ ಭೀಮಸೇನ ಹೇಳ್ತಾನೆ, ಅಣ್ಣ ನೀನು ಚಿಂತಿಸಬೇಡ, ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ. ಆಗ ಹೇಳ್ತಾನೆ, ಅಣ್ಣ ನೀನು ಚಿಂತನೆ ಮಾಡಬೇಡ ಅಣ್ಣ, ಆ ಚಿಂತೆಯನ್ನು ಮಾಡೋದನ್ನು ಬಿಟ್ಬಿಡು. ಈ ಚಕ್ರವ್ಯೂಹವನ್ನು ಯಾವ ರೀತಿಯಾಗಿ ಮುರಿದು ಹಾಕಬೇಕು ಅನ್ನೋ ಒಂದು ಸಾಮರ್ಥ್ಯ ಅವನಿಗೆ ಗೊತ್ತಿದೆ. ಆ ಸಾಮರ್ಥ್ಯ, ಆ ಶಕ್ತಿ ಈ ವೀರ ಅಭಿಮನ್ಯುವಿನಲ್ಲಿದೆ ಅಂತ ಭೀಮಸೇನ ಹೇಳ್ತಾನೆ. ಅದಕ್ಕೆ ಧರ್ಮರಾಯನ ಉತ್ತರ ಹೇಳ್ತಾನೆ, ಆಯಿತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ನನ್ನ ಸಹಮತವಿದೆ. ಸರಿ, ನೀನು ಇಷ್ಟೊಂದು ಧೈರ್ಯವಾಗಿ ಹೇಳ್ತಾ ಇದೆಯಾ, ಮತ್ತು ಅಭಿಮನ್ಯುನೂ ಕೂಡ ನಾನು ಭೇದಿಸ್ತೀನಿ ಈ ಒಂದು ಚಕ್ರವ್ಯೂಹವನ್ನು ಅಂತ ಅವನು ಕೂಡ ಶಕ್ತಿಯನ್ನು ಹೇಳ್ತಾ ಇದ್ದಾನೆ, ತನ್ನ ಶಕ್ತಿ ಮೀರಿ ಒಂದು ವಿಶ್ವಾಸವನ್ನು ಇಡಿ ಅಂತ ಹೇಳ್ತಾ ಇದ್ದಾನೆ.
ಆಯಿತು, ನಿಮ್ಮ ಎಲ್ಲರ ಒಂದು ಮಾತಿನಂತೆ ನಾನು ಕೂಡ ಏನು ಮಾಡ್ತೀನಿ, ಈ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸ್ತೀನಿ, ನನಗೆ ಒಪ್ಪಿಗೆ ಇದೆ, ಸಹಮತ ಅಂತ ಹೇಳಿದ್ರೆ ಮಕ್ಕಳೇ ಒಪ್ಪಿಗೆ ಇದೆ ಅಂತ. ನಾವೆಲ್ಲರೂ ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ. ಹಾಗೆ ಇನ್ನೊಂದು ವಿಚಾರ ನೀವು ಗಮನಿಸ್ಕೊಳ್ಳಿ, ಅಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಯುದ್ಧ ಮಾಡೋದ್ರ ಜೊತೆಗೆ ನಮ್ಮ ಈ ಅಭಿಮನ್ಯುವನ್ನು ರಕ್ಷಣೆ ಮಾಡಬೇಕು. ಈ ಚಿಕ್ಕ ಹುಡುಗನನ್ನು, ಈ ವೀರ ಬಾಲಕನನ್ನು ಕೂಡ ನಾವು ರಕ್ಷಣೆ ಮಾಡಬೇಕು. ಆ ರಕ್ಷಾ ಕವಚದಂತೆ ನಾವು ಕೂಡ ಯುದ್ಧವನ್ನು ಮಾಡಬೇಕು ಅಂತ ಹೇಳ್ತಾನೆ. ಈಗ ನೋಡಿ, ನೀವು ಈ ಮೋದಿ ಆಗಿರಬಹುದು, ಈ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅವ್ರಿಗೆ ಭಯ ಇರುತ್ತೆ. ಯಾಕೆ, ಯಾರು ಹೊರಗಡೆ ಬಂದರೆ ಏನಾದ್ರು ಶೂಟ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಬುಲೆಟ್ ಪ್ರೂಫ್ಗಳನ್ನು ಹಾಕ್ಕೊಂಡಿರ್ತಾರೆ, ಕವಚಗಳನ್ನು ಹಾಕ್ಕೊಂಡಿರ್ತಾರೆ ಅಲ್ವಾ. ಹಾಗೆಯೇ ಇವರು ಕೂಡ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಯುದ್ಧಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಗುರಾಣಿ ಅಂತ ಇರುತ್ತೆ, ಅದನ್ನೆಲ್ಲ ಇಟ್ಕೊಂಡು ಅವ್ರು ಏನು ಮಾಡ್ತಾಯಿದ್ರು, ಯುದ್ಧವನ್ನು ಮಾಡ್ತಾಯಿದ್ರು. ಹಾಗೆ ಇವರು ಕೂಡ ಏನು ಮಾಡ್ತಾರೆ, ಆ ಯುದ್ಧ ರಂಗದಲ್ಲಿ ನಾವು ಈ ಮಗುವಿಗೆ ರಕ್ಷಾ ಕವಚದಂತೆ ನಾವು ಯಾರೇ ಅಟ್ಯಾಕ್ ಮಾಡಿದ್ರು ಆ ಯುದ್ಧದಲ್ಲಿ ನಾವು ಇವನಿಗೆ ತೊಂದರೆ ಆಗಬಾರ್ದು, ಏಟಾಗಬಾರ್ದು, ಆ ರೀತಿಯಾಗಿ ಇವನಿಗೆ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳ್ತಾನೆ ಧರ್ಮರಾಯ. ಅದಕ್ಕೆ ಅಭಿಮನ್ಯು ಹೇಳ್ತಾನೆ, ಬಹಳ ಸಂತೋಷ ದೊಡ್ಡಪ್ಪ, ನನ್ನನ್ನು ಆಶೀರ್ವಾದಿಸಿ. ಬಹಳ ಸಂತೋಷ ಆಗ್ತಾಯಿದೆ ದೊಡ್ಡಪ್ಪ ನಿಮ್ಮ ಮಾತನ್ನು ಕೇಳಿ. ಇವಾಗ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಈಗ ನನ್ನನ್ನು ಏನು ಮಾಡಿ, ನೀವು ಆಶೀರ್ವಾದ ಮಾಡಿ ನನ್ನನ್ನು ಕಳಿಸಿ ದೊಡ್ಡಪ್ಪ ಅಂತ ಹೇಳ್ತಾನೆ ಎಂದು ಹೇಳಿ ಧರ್ಮರಾಯ ಭೀಮಸೇನರ ಪಾದಗಳಿಗೆ ನಮಸ್ಕರಿಸಿ ಹೊರಡುವನು. ಹಾಗೆ ಹೇಳಾದಮೇಲೆ ತದನಂತರ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಧರ್ಮರಾಯ ಮತ್ತು ಭೀಮಸೇನ ಇಬ್ಬರಿಗೂ ಕೂಡ ಈ ಅಭಿಮನ್ಯು ಅವರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡಿ ಏನು ಮಾಡ್ತಾನೆ, ಹೊರಡ್ತಾನೆ. ದೃಶ್ಯ 2. ಸುಭದ್ರೆಯ ಅರಮನೆ. ಸುಭದ್ರೆಯ ಅರಮನೆ. ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಳಿಗೆ ಎರಗುವನು. ಈಗ ಮೊದಲನೇ ದೃಶ್ಯ ಮುಗೀತು. ಆ ಮೊದಲನೇ ದೃಶ್ಯ ಮುಗಿದಾದ್ಮೇಲೆ ಈಗ ಇವರು ಯುದ್ಧಕ್ಕೆ ಅವನನ್ನು ಕಳಿಸ್ತಾ ಇದ್ದಾರೆ. ಎರಡನೆಯ ದೃಶ್ಯದಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ತನ್ನ ತಾಯಿಯ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿಬಿಟ್ಟು ಸುಭದ್ರೆಯ ಅರಮನೆಗೆ ಬರ್ತಾನೆ. ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು. ಅಭಿಮನ್ಯು ಬಂದು ಏನು ಮಾಡ್ತಾನೆ, ಅವರ ತಾಯಿಯಾದಂತಹ ಸುಭದ್ರೆಯ ಪಾದಗಳಿಗೆ ಏನು ಮಾಡ್ತಾನೆ, ಬಂದು ನಮಸ್ಕಾರವನ್ನು ಮಾಡ್ತಾನೆ. ಅಭಿಮನ್ಯು, ಅಮ್ಮ, ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪನಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ಅಮ್ಮ, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, ಆ ಕುರುಕ್ಷೇತ್ರದಲ್ಲಿ ತಯಾರಿಸಿದಂತಹ ಈ ಚಕ್ರವ್ಯೂಹವನ್ನು ಮುರಿದು ಹಾಕಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅಮ್ಮ. ಅದಕ್ಕೋಸ್ಕರ ನಾನು ದೊಡ್ಡಪ್ಪರಾದಂತಹ ಧರ್ಮರಾಯ ಮತ್ತು ಭೀಮಸೇನನಿಂದ ನಾನು ಏನು ಮಾಡಿದ್ದೀನಿ, ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದೀನಿ ಅಮ್ಮ. ನೀನು ಕೂಡ ನನ್ನನ್ನು ಈ ಒಂದು ಯುದ್ಧಕ್ಕೆ ಅಥವಾ ಒಂದು ಸಮರಕ್ಕೆ ನೀನು ಆಶೀರ್ವಾದ ಮಾಡಿ ನನ್ನನ್ನು ಕಳುಹಿಸಿ ಕೊಡಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಸುಭದ್ರೆ ಹೇಳ್ತಾಳೆ ದಿಗ್ಭ್ರಾಂತಳಾಗಿ. ಅವಳಿಗೆ ಬಹಳ ಆಶ್ಚರ್ಯ ಆಗೋಗುತ್ತೆ. ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯಾ, ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಆಗ ಅವಳು ಬಹಳ ಆಶ್ಚರ್ಯದಿಂದ ಕೇಳ್ತಾಳೆ, ಇದೇನು ಕಂದ ಅಂದರೆ ಏನು ಮಗು, ನೀನು ಯುದ್ಧರಂಗಕ್ಕೆ ಹೋಗ್ತೀಯಾ ಅಂದರೆ ಯುದ್ಧವನ್ನು ಮಾಡಲಿಕ್ಕೆ ಆ ಯುದ್ಧ ಭೂಮಿಗೆ ನೀನು ಹೋಗ್ತೀಯಾ, ಅಲ್ಲಿ ಚಕ್ರವ್ಯೂಹವನ್ನು ನೀನು ಮುರಿದು ಹಾಕ್ತೀಯಾ ಅಂತ ಪ್ರಶ್ನೆಯನ್ನು ಕೇಳ್ತಾಳೆ. ಅದಕ್ಕೆ ಅಭಿಮನ್ಯು ಹೇಳ್ತಾನೆ, ಏಕಮ್ಮ, ಈ ಸುಭದ್ರನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ? ನನ್ನನ್ನು ಹರಸಿ ಕಳುಹಿಸಿಕೊಡಮ್ಮ ಹೇಳ್ತಾನೆ. ಆಗ ಅಭಿಮನ್ಯು, ಯಾಕಮ್ಮ, ಏನಕ್ಕೆ? ನಿನ್ನಂತಹ ಈ ಒಂದು ಸುಭದ್ರನಂದನ ವೀರ ಅಂದರೆ ನಿನ್ನ ಒಂದು ಮಗನ ಮೇಲೆ ನಿನಗೆ ಸಂದೇಹ ಇದೆಯಾ, ಅನುಮಾನ ಇದೆಯಾ? ಅನುಮಾನ ಪಡಬೇಡಮ್ಮ, ನನ್ನನ್ನು ಆಶೀರ್ವಾದ ಮಾಡಿ ನೀನು ನನ್ನನ್ನು ಕಳುಹಿಸಿ ಕೊಡಮ್ಮ ಅಂತ ಏನು ಮಾಡ್ತಾನೆ ಅಭಿಮನ್ಯು ಸುಭದ್ರೆಯನ್ನು ಕೇಳ್ತಾನೆ. ಅದಕ್ಕೆ ಸುಭದ್ರೆ ಹೇಳ್ತಾಳೆ, ಆಗಲಿ ಮಗು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ. ಆಯಿತು ಮಗು, ಸರಿ, ನಾನು ಇದು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಆಶೀರ್ವಾದದಿಂದ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಆ ಒಂದು ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವೇ ನಿನ್ನಲ್ಲಿದೆ ಮತ್ತು ಅವನಲ್ಲಿರುವಂತಹ ಶೌರ್ಯ ನಿನ್ನಲ್ಲಿ ಅಡಗಿದೆ, ಅದು ನಿನ್ನ ರಕ್ತದಲ್ಲಿ ಸೇರಿಕೊಂಡಿದೆ, ಅದರಲ್ಲಿ ಸಂದೇಹದ ಒಂದು ಮಾತೇ ಇಲ್ಲ. ನೀನು ಹೋಗ್ಬಿಟ್ಟು ಬಾ, ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ಮಂಗಳವಾಗಲಿ ಅಂತ ಏನು ಮಾಡ್ತಾರೆ ಅವ್ರ ತಾಯಿ ಆಶೀರ್ವಾದವನ್ನು ಮಾಡಿ ಕಳುಹಿಸ್ತಾರೆ. ನೆಕ್ಸ್ಟು
ಉತ್ತರೆಯ ಪ್ರವೇಶ, ಅಲ್ಲಿ ಉತ್ತರೆ ಎಂಬವಳು ಪ್ರವೇಶವನ್ನು ಮಾಡ್ತಾಳೆ. ಅವಳ ಒಂದು ಮಾತು: ಅಭಿಮನ್ಯು, ಬಾ ಉತ್ತರೆ, ಏಕೆ ನಿನ್ನ ವದನ ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ. ಆಗ ಅಭಿಮನ್ಯು ಬರ್ತಾನೆ. ಅಭಿಮನ್ಯುವನ್ನು ಬಂದಾಗ ಉತ್ತರೆಯನ್ನು ಕರೀತಾನೆ. ಯಾಕೆ ಇವತ್ತು ನಿನ್ನ ಒಂದು ವದನ ಬಹಳ ಸೈಲೆಂಟಾಗಿದೆಯಲ್ಲ, ನಿನ್ನ ಒಂದು ಮಾತು ಅದೆಲ್ಲ ಸೈಲೆಂಟಾಗಿದೆಯಲ್ಲ, ಯಾಕೆ, ಏನಾಯಿತು ಅಂತ ಅಭಿಮನ್ಯು ಅವಳನ್ನು ಪ್ರಶ್ನೆ ಮಾಡಿ ಕೇಳ್ತಾರೆ. ಉತ್ತರೆ: ಪ್ರಾಣಕಾಂತ, ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು. ಯಾಕೆ ಇಷ್ಟೊಂದು ಬೇಸರವಾಗಿದೆಯಾ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದ್ರೆ, ನೀವು ಈ ಯುದ್ಧ ಭೂಮಿಗೆ ಹೋಗ್ತಾ ಇದ್ದೀರಾ ಅನ್ನೋ ವಿಚಾರ ನನಗೆ ತಿಳಿತು. ಅದಕ್ಕೆ ನಾನು ಈ ರೀತಿಯಾದಂತಹ ಒಂದು ಖಿನ್ನತೆ ಇದ್ದೀನಿ. ಅಂದರೆ ಅದಕ್ಕೋಸ್ಕರ ನಾನು ಈ ವಿಚಾರವನ್ನು ಕೇಳಿದಾಗಿಂದ ನನಗೆ ಒಂದು ಸ್ವಲ್ಪ ಆತಂಕ ಇದೆ, ಒಂದು ಸ್ವಲ್ಪ ಭಯ ಇದೆ ನನ್ನಲ್ಲಿ ಅಂತ, ದುಃಖ ಇದೆ, ನೋವಿದೆ ಅಂತ ಹೇಳ್ತಾಳೆ. ಯಾರು? ಉತ್ತರೆ. ಅದಕ್ಕೆ ಅಭಿಮನ್ಯು ಹೇಳ್ತಾಳೆ, ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ. ಯಾಕೆ ಚಿಂತೆ ಮಾಡಬೇಡ ಉತ್ತರೆ, ನಾನು ಈ ಯುದ್ಧಕ್ಕೆ ಹೋದಾಗ ನಾನು ಅದರಲ್ಲಿ ಸೋಲನ್ನು ಅನುಭವಿಸಲ್ಲ, ಜಯವನ್ನು ಪಡ್ಕೊಂಡು ಜಯಶಾಲಿಯಾಗಿ ಬಂದೇ ಬರ್ತೀನಿ. ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು. ಯಾವುದೇ ರೀತಿಯಾಗಿ ನೀನು ಮನಸ್ಸಲ್ಲಿ ದುಃಖ ಪಡ್ಕೋಬೇಡ, ನೀನು ಅಳ್ತಾ ನೋವನ್ನು ಇಟ್ಕೊಂಡು ನೀನು ನನ್ನನ್ನು ಕಳುಹಿಸ್ಕೊಡ್ಬೇಡ, ಧೈರ್ಯವಾಗಿರು. ನಾನು ಹೋಗಿ ಜಯವನ್ನು ಪಡ್ಕೊಂಡು ಬಂದೇ ಬರ್ತೀನಿ. ನನ್ನನ್ನು ನಿನ್ನ ಪ್ರೀತಿಯಾದಂತಹ ನಗುಮುಖದಿಂದ ನನ್ನನ್ನು ಕಳುಹಿಸ್ಕೊಡು ಅಂತ ಹೇಳ್ತಾನೆ. ಯಾರು? ಅಭಿಮನ್ಯು. ಅದಕ್ಕೆ ಉತ್ತರ ಹೇಳ್ತಾಳೆ, ಆಗಲಿ, ಜಯವಿರುವ ತನಕ ಭಯವೇಕೆ, ಯುದ್ಧ ಕ್ಷತ್ರಿಯರ ಧರ್ಮ, ಹೋಗಿ ಬನ್ನಿ, ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ. ಆಗ ಉತ್ತರ ಹೇಳ್ತಾಳೆ, ಆಯಿತು, ನಾನು ಭಯಪಡಲ್ಲ, ನಿನ್ನಲ್ಲೇ ಒಂದು ಆತ್ಮವಿಶ್ವಾಸ ಇದೆ, ನಾನು ಗೆದ್ದು ಬಂದೇ ಬರ್ತೀನಿ ಅಂತ ಹೇಳಿಬಿಟ್ಟು, ಆ ಜಯವಿರುವ ತನಕ ನಾನು ಯಾವುದೇ ರೀತಿಯಾದಂತಹ ಭಯವನ್ನು ಪಟ್ಕೊಳ್ಳಲ್ಲ, ಹೋಗ್ಬಿಟ್ಟು ಬಾ ಅಂತ ಹೇಳಿಬಿಟ್ಟು ಏನು ಮಾಡ್ತಾಳೆ, ನಿನಗೆ ಆ ಪರಮಾತ್ಮ, ಆ ದೇವರು ನಿನಗೆ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದವನ್ನು ಮಾಡಿ ಉತ್ತರ ಕಳಿಸ್ತಾಳೆ. ಈಗ ಮೂರನೇ ದೃಶ್ಯ ನಡೆಯುತ್ತೆ. ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ. ನೋಡಿ, ಈಗ ಮೂರನೇ ದೃಶ್ಯದಲ್ಲಿ ಅವನು ಏನು ಮಾಡ್ತಾನೆ, ಯುದ್ಧ ನಡೆಯುವಂತಹ ಒಂದು ಭೂಮಿಗೆ ಅವನು ಹೋಗ್ತಾನೆ. ಆ ಹೋಗುವಂತಹ ಸಂದರ್ಭ ಹೇಗಿತ್ತು ಅಂತ ಹೇಳಿದ್ರೆ, ಅವನು ರಥವನ್ನು, ಅಂದರೆ ಹಿಂದಿನ ಕಾಲದಲ್ಲಿ ಯುದ್ಧವನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರು ಕುದುರೆಗಳ ಮೇಲೆ ಅವರು ಏನು ಮಾಡ್ತಿದ್ರು, ರಥವನ್ನು ಏರಿ ಮೇಲೆ ಕೂತ್ಕೊಂಡು ಹೋಗಿ ಆ ಯುದ್ಧ ಭೂಮಿಯನ್ನು ತಲುಪ್ತಾ ಇದ್ರು ಅಲ್ವಾ. ಈಗ ಫಾರ್ ಎಕ್ಸಾಂಪಲ್, ನೀವು ಯಾವ ರೀತಿಯಾಗಿ ಶಾಲೆಗೆ ಬರಬೇಕು ಅಂತ ಹೇಳಿದಾಗ ನೀವೇನು ಮಾಡ್ತೀರಾ, ವ್ಯಾನ್ಗಳಲ್ಲಿ ಕೂತ್ಕೊಂಡು ಬಂದು, ಆಮೇಲೆ ಅಥವಾ ಬಸ್ ಪಾಸ್ ಮಾಡಿಸಿರೋರು ಬಸ್ಸಿಂದ ನೀವೇನು ಮಾಡ್ತೀರಾ, ಬಂದು ಪಾಠವನ್ನು ಕಲ್ತ್ಕೊಂಡು ಹೋಗ್ತೀರಲ್ವ. ಹಾಗೆಯೇ ಇವರು ಕೂಡ ಏನು ಮಾಡ್ತಾಯಿದ್ರು, ಯುದ್ಧ ಭೂಮಿಗೆ ಬರಬೇಕು ಅಂತ ಹೇಳಿದಾಗ ಒಂದು ರಥವನ್ನು ಏರಿ ಅವರು ಯುದ್ಧ ಭೂಮಿಗೆ ಪ್ರವೇಶವನ್ನು ಮಾಡ್ತಾಯಿದ್ರು. ಹಾಗೆ ಈ ಅಭಿಮನ್ಯನು ಕೂಡ ಆ ರಥವನ್ನು ಏರಿ ಬರ್ತಾ ಇದ್ದಾನೆ. ಆ ಒಂದು ದೃಶ್ಯ ಹೇಗೆ ಕಾಣಿಸ್ತು ಅಂತ ಹೇಳಿದರೆ, ಬೆಳಗಿನ ಜಾವದಲ್ಲಿ ಸೂರ್ಯ ಯಾವ ರೀತಿಯಾಗಿ ತನ್ನ ಕಿರಣಗಳನ್ನು ಭೂಮಿಗೆ ತಾಕಿ ಬಹಳ ಪ್ರಕಾಶಮಾನವನ್ನು ಹೊಂದಿರ್ತಾನೋ, ಅದೇ ರೀತಿಯಾಗಿ ಈ ಅಭಿಮನ್ಯನು ಕೂಡ ಬಹಳ ಸೂರ್ಯನಂತೆ ಹೊಳೆಯುತ್ತಾ ಇದ್ದ. ಅಭಿಮನ್ಯು ಸಾರಥಿಯನ್ನು ಕುರಿತು: ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು. ಆಗ ಅಭಿಮನ್ಯು ಹೇಳ್ತಾನೆ, ಸಾರಥಿಯನ್ನು ಕುರಿತು: ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ. ಆಗ ಏನು ಮಾಡ್ತು ಅಂತ ಹೇಳಿದ್ರೆ, ಭೀಮನೊಂದಿಗೆ ಏನು ಮಾಡ್ತಾರೆ, ಇವರೆಲ್ಲ ಪಾಂಡವರ ಸೈನ್ಯವನ್ನೆಲ್ಲ ಕರ್ಕೊಂಡು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರ್ತಾನೆ. ಅಭಿಮನ್ಯು: ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮನ್ನೆಲ್ಲ ತರಗಲೆಗಳಂತೆ ತೂರಿ ಯಮಪುರಕ್ಕೆ ಕಳುಹಿಸುತ್ತೇನೆ. ಆಗ ಹೇಳ್ತಾನೆ ಅಭಿಮನ್ಯು, ಬನ್ನಿ, ಒಬ್ಬೊಬ್ಬರಾಗೇ ಬನ್ನಿ, ನಿಮ್ಮನ್ನೆಲ್ಲ ನಾನು ಏನು ಮಾಡ್ತೀನಿ, ನಿಮ್ಮ ಊರಾದಂತಹ ಯಮಪುರಿಗೆ ನಾನು ಕಳಿಸ್ತೀನಿ, ನಿಮ್ಮನ್ನೆಲ್ಲ ಏನು ಮಾಡ್ತೀನಿ, ಯುದ್ಧದಲ್ಲಿ ಸೋಲಿಸಿ ನಿಮ್ಮನ್ನು ಕಳಿಸ್ತೀನಿ, ಬನ್ನಿ ಅಂತ ಏನು ಮಾಡ್ತಾನೆ ಅಭಿಮನ್ಯು ಹೇಳ್ತಾನೆ. ದ್ರೋಣ, ಕರ್ಣ ಹಾಗೂ ಇತರ ಕೌರವ ಸೇನೆ ಸೇರಿ ಅಭಿಮನ್ಯುವಿನ ವೀರವೇಷ ನೋಡಿ ಆತನನ್ನು ಮುಗಿಸಲು ತಂತ್ರ ಹೂಡುವರು. ಹೀಗೆ ಇವನ ಒಂದು ಮಾತುಗಳನ್ನು ಕೇಳಿದಂತಹ
ಕೆಲವು ವ್ಯಕ್ತಿಗಳು ಇವನನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಅಂತ ಒಂದು ನಿರ್ಧಾರವನ್ನು ಮಾಡ್ಕೊತಾರೆ. ಅಂಥವರಲ್ಲಿ ಯಾರ್ಯಾರು ಅಂತ ಹೇಳಿದ್ರೆ ದ್ರೋಣ, ಕರ್ಣ ಹಾಗೂ ಇತರ ಕೌರವ ಸೇನೆ ಸೇರಿ ಅಭಿಮನ್ಯುವಿನ ಒಂದು ವೀರವೇಷವನ್ನು ನೋಡಿ, ಅವನ ಒಂದು ಶೌರ್ಯವನ್ನು ನೋಡಿ, ಅವನ ಒಂದು ಮಾತುಗಳನ್ನು ನೋಡಿ ಇವನನ್ನು ನಾವು ಹೇಗಾದರೂ ಮಾಡಿ ಸಾಯಿಸಬೇಕು, ಅದಕ್ಕೆ ಒಂದು ಉಪಾಯವನ್ನು ಮಾಡಬೇಕು ಅಂತ ಏನು ಮಾಡ್ತಾರೆ, ಅವರು ಒಂದು ಉಪಾಯವನ್ನು ಮಾಡ್ತಾರೆ. ವೀರವೇಷದಿಂದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು. ಹೀಗೆ ಆ ಯುದ್ಧ ಭೂಮಿಯಲ್ಲಿ ಏನಾಗ್ತಾ ಇರುತ್ತೆ, ಹೋರಾಟ ನಡೀತಾ ಇರುತ್ತೆ ಅಥವಾ ಕಾಳಗ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವನು ಬಹಳ ಅಂಜದೆ ಅಂದರೆ ಹೆದರುಕೊಳ್ಳದೆ ಅಭಿಮನ್ಯು ವೀರವೇಷದಿಂದ ಬಹಳ ಶೌರ್ಯದಿಂದ ತನ್ನ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಮೀರಿ ಅವನು ಏನು ಮಾಡ್ತಾ ಇರ್ತಾನೆ, ಎದುರಾಳಿಯನ್ನು ಸಂಹಾರ ಮಾಡ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಈ ಕೌರವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದೆಯಿಂದ ಅವನು ಗೊತ್ತಾಗದೇ ಇದ್ದಂಗೆ ಹೋಗಿ ಅಭಿಮನ್ಯುವಿನ ಒಂದು ಕೈಗಳನ್ನು ಏನು ಮಾಡ್ತಾರೆ, ಕಟ್ ಮಾಡ್ತಾರೆ, ಕತ್ತರಿಸ್ತಾರೆ. ಆಗ ಅಭಿಮನ್ಯು ಹೇಳ್ತಾನೆ, ರಣಹೇಡಿಗಳೇ, ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ. ಆಗ ತಕ್ಷಣ ಆ ಒಂದು ಕೈಯನ್ನು ಕತ್ತರಿಸಿದಂತಹ ವಿಚಾರವನ್ನು ನೋಡ್ಬಿಟ್ಟು ತಕ್ಷಣ ಏನು ಮಾಡ್ತಾನೆ, ಅವನು ಹಿಂತಿರುಗಿ ಅಭಿಮನ್ಯು ಅವರಿಗೆ ಹೇಳ್ತಾನೆ, ರಣಹೇಡಿಗಳೇ, ಯಾವುದೇ ವ್ಯಕ್ತಿಯೊಬ್ಬ ತಾಯಿಯ ಹಾಲನ್ನು ಕುಡಿದಂತಹ ವ್ಯಕ್ತಿ ಈ ರೀತಿಯಾದಂತಹ ಕೆಲಸವನ್ನು ಅವನು ಮಾಡಲ್ಲ. ಯಾವಾಗಲೂ ಮುಂದೆ ಬಂದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮುಂದೆ ಬಂದು ಮಾಡಬೇಕು, ಹಿಂದೆಯಿಂದ ಮಾಡಬಾರ್ದು ಅಂತ ಏನು ಮಾಡ್ತಾನೆ, ಹೇಳ್ತಾನೆ. ವೀರವೇಷದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತೀರಾ? ಯಾವಾಗಲೂ ವೀರವೇಷದಿಂದ ಎದುರುಗಡೆ ಇರುವಂತಹ ಎದುರಾಳಿಯನ್ನು ನೀವೇನು ಮಾಡಬೇಕು, ಬಹಳ ಹೋರಾಟವನ್ನು ಮಾಡಿ ನೀವು ಅಲ್ಲಿ ಜಯವನ್ನು ಗಳಿಸಬೇಕು, ಅಲ್ಲಿ ನೀವು ಸತ್ತು ನೀವು ಸ್ವರ್ಗವನ್ನು ಸೇರಬೇಕು. ಅದು ಬಿಟ್ಟು ಈ ರೀತಿಯಾದಂತಹ ಈ ಹೆದರ್ಕೊಂಡು ಯಾರಿಗೂ ಏನು ಮಾಡ್ತಾರೋ ಅಂತ ಹೇಳ್ಬಿಟ್ಟು ನರಕದ ದಾರಿಯನ್ನು ಹಿಡಿತೀರಾ ನೀವು, ಹಿಂದೆಯಿಂದ ಬಂದು ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ ಮಾಡ್ತೀರಾ ನೀವು ಅಂತ ಏನು ಮಾಡ್ತಾನೆ, ವಿಚಾರವನ್ನು ಹೇಳ್ತಾರೆ. ನಿಮಗೆ ಧಿಕ್ಕಾರವಿರಲಿ, ನಿಮಗೆ ಈಗ ಧಿಕ್ಕಾರವನ್ನು ನಾನು ತೋರಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ಸೈಂಧವ ರಾಜ್ಯ ಬಿಡಬೇಡ, ಹೊಡೆ ಕರ್ಣ, ಜಯದ್ರಥ, ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳಿರಿ. ಆಗ ಹೇಳ್ತಾನೆ ದುರ್ಯೋಧನ, ಎಲ್ಲರನ್ನೂ ಅವನ್ನ ಬಿಡಬೇಡ, ಹೊಡಿ ಅವನನ್ನು ಹೇಗಾದರೂ ಮಾಡಿ ಅವನನ್ನು ಕೆಳಗಡೆ ಬೀಳಿಸಿ ಅವನನ್ನು ಸಾಯಿಸಿ ಅಂತ ಏನು ಮಾಡ್ತಾರೆ, ಎಲ್ಲರೂ ಒಟ್ಟಾಗಿ ಅವನನ್ನು ಆಕ್ರಮಣ ಮಾಡಿ ಅಂತ ಹೇಳ್ತಾರೆ. ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರವೇಷದಿಂದ ಹೋರಾಡಿ ವೀರಮರಣ ಹೊಂದುವನು. ಹೀಗೆ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಅಭಿಮನ್ಯು ತನ್ನ ಬಲಗೈಯನ್ನು ಕಳ್ಕೊಂಡು ಎಡಗೈಯಲ್ಲಿ ಕೂಡ ಅವನು ಏನು ಮಾಡ್ತಾ ಇದ್ದಾನೆ, ನನ್ನ ಕೈಯನ್ನು ಕಳ್ಕೊಂಡೆ ಅಂತ ಹೇಳ್ಬಿಟ್ಟು ಯೋಚನೆಯನ್ನು ಮಾಡಿದ್ರೆ ಅವರು ರಚಿಸಿದಂತಹ ಒಂದು ಚಕ್ರವನ್ನು ಕೈಯಲ್ಲೇ ತಿರುಗಿಸ್ತಾ ತನ್ನ ಎಡಗೈಯಿಂದ ತಿರುಗಿಸಿ ಅವನು ಏನು ಮಾಡ್ತಾನೆ, ಬಹಳ ವೀರವೇಷದಿಂದ ಹೋರಾಟವನ್ನು ಮಾಡಿ ಅವನು ಕೊನೆಗೂ ಕೂಡ ಜಯಶಾಲಿಯಾಗಿ ಅವನು ಮರಣವನ್ನು ಹೊಂದುತ್ತಾನೆ, ಅಂದರೆ ಸಾಯ್ತಾನೆ. ಒಟ್ಟಾರೆಯಾಗಿ ನಾವು ಈ ಒಂದು ಪಾಠದಿಂದ ನಾವು ಏನು ತಿಳ್ಕೊಬೋದು ಅಂತ ಹೇಳಿದ್ರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅನ್ನೋ ಒಂದು ಅಂಶವನ್ನು ನಾವು ತಿಳ್ಕೊಬೋದು ಮಕ್ಕಳೇ. ಯಾವಾಗಲೂ ಒಂದು ಗಿಡವನ್ನು ನಾವು ಹಾಕಿದ್ದೀವಿ ಅಂತ ಹೇಳಿದಾಗ, ಅದು ಒಂದು ಬೀಜವನ್ನು ಹಾಕಿದ್ದೀವಿ ಅಂತ ಹೇಳಿದಾಗ ಅದು ನೀರನ್ನು, ಸೂರ್ಯನ ಕಿರಣಗಳನ್ನು ಹಾಕ್ಕೊಂಡು ಯಾವ ರೀತಿಯಾಗಿ ಅದು ಬೆಳೆಯುತ್ತೋ ಆ ಒಂದು ಮೊಳಕೆ ಒಡೆದಾಗಲೇ ಗೊತ್ತಾಗುತ್ತೆ, ಇದು ಬಹಳ ಚೆನ್ನಾಗಿ ಬೆಳೆಯುತ್ತೆ, ಇದು ದೊಡ್ಡವಾದಂಥ ಮರ ಆಗುತ್ತೆ ಅನ್ನೋದು ನಮಗೆ ಚಿಕ್ಕಂದ್ರಲ್ಲಿದ್ದಾಗಲೇ ಗೊತ್ತಾಗುತ್ತೆ ಅಲ್ವಾ. ಹಾಗೆಯೇ ಈ ಒಂದು ಪಾಠದಿಂದ ನಾವು ತಿಳ್ಕೊಬಹುದು, ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎಂಬ ಒಂದು ಅಂಶವನ್ನು ನಾವು ತಿಳ್ಕೊಬೋದು ಮಕ್ಕಳೇ. ಹಾಗಾದರೆ ಮಕ್ಕಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ಮಾಡಿದಂತಹ ವೀರ ಅಭಿಮನ್ಯು ಎಂಬ ಪಾಠ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಬೇರೆ ಒಂದು ಪಾಠವನ್ನು ತಗೊಂಡು ನಿಮ್ಮನ್ನು ಭೇಟಿಯಾಗ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಈ ಪಾಠವನ್ನು ಓದಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.